ಸಂಪುಟ ವಿಸ್ತರಣೆ ಅನ್ನೋ ವಿಚಾರ ಕೇಳಿದ ತಕ್ಷಣನೇ ಬಿಡಿ ಅದು ಸದ್ಯಕ್ಕೆ ಆಗೋ ಲಕ್ಷಣಗಳು ಕಾಣ್ತಾ ಇಲ್ಲ ಅಂತ ಅಂದುಕೊಳ್ಳುವಾಗಲೂ ಕೂಡ ವಿ ಕೆನಾಟ್ ಲೂಸ್ ದ ಹೋಪ್. ಹಾಗಾಗಿ ಭರವಸೆಯನ್ನು ಇಟ್ಕೊಳ್ಳೇಬೇಕು, ಅದುವೇ ಜೀವನ ಅನ್ನುವ ದೃಷ್ಟಿಕೋನದಿಂದ ಲೆಟ್ಸ್ ಲುಕ್ ಇನ್ ಟು ಇಟ್. ದಿಸ್ ಇಸ್ ದ ಸ್ಟೋರಿ. ಡಿಕೆ ಸಂಪುಟ ಸೇರುವ ಅದೃಷ್ಟವಂತ ಶಾಸಕರು ಇವರೇ. ಆದರೆ ನಮ್ಮ ಕನಸನೇನು ನಿಮಗೆ ಗೊತ್ತಿದೆ. ಅದೃಷ್ಟವಂತ ಪ್ರಜೆಗಳಾಗೋದು ಯಾವಾಗ ಅನ್ನುವ ಕಾಂಟೆಕ್ಸ್ನಲ್ಲಿ ಈ ಸುದ್ದಿನ ನೋಡ್ತಾ ಹೋಗೋಣ. ಜಿಲ್ಲಾವಾರು ಸಂಭಾವ್ಯ ಮಂತ್ರಿಗಳ ಎಕ್ಸ್ಕ್ಲೂಸಿವ್ ಪಟ್ಟಿ ನಮಗೆ ಸಿಕ್ಕಿದೆ. ಚಾಮರಾಜನಗರ ಟು ಬೀದರ್, ಕರಾವಳಿ ಟು ಕೋಲಾರ, ಯಾವ ಜಿಲ್ಲೆಯಿಂದ ಯಾರ್ಯಾರಿಗೆ ಬಂಪರ್ ಚಾನ್ಸ್ ಇದೆ. ಸೂಪರ್ ಎಕ್ಸ್ಕ್ಲೂಸಿವ್ ಸುದ್ದಿ ಆನ್ ಅಶ್ವವೇಗ. ಡಿಕೆ ಸಂಪುಟ ಸೇರುವ ಅದೃಷ್ಟವಂತ ಶಾಸಕರು ಇವರೇ. ಅಂದರೆ ಸಚಿವರಾಗ್ತಾ ಇದ್ದಾರೆ. ಶಾಸಕ ಸ್ಥಾನದಿಂದ ಸಚಿವ ಸ್ಥಾನವನ್ನು ಅಲಂಕರಿಸಲಿರುವ ಆಕಾಂಕ್ಷಿಗಳ ಜವಾಬ್ದಾರಿ ಕೂಡ ಅಷ್ಟೇ ಜಾಸ್ತಿ ಆಗುತ್ತೆ. ಜವಾಬ್ದಾರಿ ಇರೋರಿಗೆ, ಸೇವೆ ಮಾಡುವ ಭಾವನೆ ಇರೋರಿಗೆ, ಸೇವೆ ಅನ್ನೋದು ದೊಡ್ಡ ಮಾತಾಯಿತು, ಕರ್ತವ್ಯ ನಿಭಾಯಿಸುವಂಥ ಅಚ್ಚುಕಟ್ಟಾಗಿ ಜನರ ಅಭಿವೃದ್ಧಿಯೇ ನನ್ನ ಅಭಿವೃದ್ಧಿ ಅನ್ನುವ ಆಲೋಚನೆ ಇಟ್ಕೊಂಡು ಬರುವಂಥ ಶಾಸಕರಿಗೆ ನಮ್ಮದೊಂದು ಸಲಾಂ ಇದ್ದೇ ಇರುತ್ತೆ. ಆದರೆ ಕೇವಲ ನಾವು ಅಧಿಕಾರ ಅನುಭವಿಸಲಿಕ್ಕೆ, ಸಚಿವ ಸ್ಥಾನ ಅನುಭವಿಸಲಿಕ್ಕೆ, ಮಂತ್ರಿಗಿರಿ ಅನುಭವಿಸಲಿಕ್ಕೆ ಅಂತ ಏನಾದರೂ ಕಾಂಟೆಕ್ಸ್ಟಲ್ಲಿ ಬಂದರೆ ಸೈಡಿಗೆ ಸರ್ಕಲ್ರಿ ನೀವು ಅಂತ ನಾವು ಹೇಳ್ತೀವಿ. ಅಷ್ಟೇ ವಿಚಾರ, ಸಿಂಪಲ್. ಓಕೆ, ನೀವು ಬಂದಿರೋದು ಕೆಲಸ ಮಾಡೋಕ್ಕೆ. ಅದನ್ನು ಗಮನದಲ್ಲಿಟ್ಕೊಂಡು ಯಾರೇ ಬಂದರೂ ಕೂಡ ಅವರೆಲ್ಲರೂ ಕೂಡ ಅದೃಷ್ಟವಂತರೇ. ಎಷ್ಟೋ ಜನ ಹೇಳ್ತಾರೆ ನಮ್ಮ ಕೆಲಸ ಮಾಡೋಕ್ಕೆ ಅವಕಾಶ ಆಗಿದೆ, ಅದೃಷ್ಟವಂತರು ಅಂತ. ಬರೀ ಸಂಪುಟದಲ್ಲಿ ಸಚಿವ ಸ್ಥಾನಮಾನ ಬೇಕು ಅನ್ನೋದಾದರೆ, ರಾಜ ಕಳೆಬೇಕು ಅಂತ ಬರೀ ಕೆಲಸ ಮಾಡದೆ ತಗೊಳ್ಳೋದಾದರೆ ಅಂಥವ್ರು ಬೇಡ. ಆ ಒಂದು ಯೋಚನೆಯಿಂದ ನಾವು ಈ ಸುದ್ದಿನ ನೋಡ್ತಾ ಇದ್ದೀವಿ. ಎಸ್, ಹಾಗಾದರೆ ಈಗ ಬೀದರ್ ಟು ಚಾಮರಾಜನಗರ, ಕೋಲಾರ ಟು ಕರಾವಳಿ, ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ ಎಲ್ಲ ಭಾಷಾವಾರು, ಪ್ರಾದೇಶವಾರು, ಸಮುದಾಯವಾರು, ಎಲ್ಲ ವಾರುಗಳ ನಡುವೆ ನಾವೇ ಆಗಬೇಕು ಅಂತ ವಾರ್ ಕೂಡ ನಡೀತಾ ಇದೆ ಮಂತ್ರಿಗಳಾಗೋ ನಿಟ್ಟಿನಲ್ಲಿ. ಹೀಗಾಗಿ ಯಾರಿಗೆ ಅವಕಾಶ ಸಿಗುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಎಸ್, ಲೆಟ್ಸ್ ಮೂವ್ ಆನ್. ಬೆಳಗಾವಿಯಿಂದ ಮತ್ತೆ ಯಾರಿಗೆ ಅವಕಾಶ? ಒಬ್ರಿಗ, ಇಬ್ರಿಗ, ಎಷ್ಟು ಜನರಿಗೆ? ನೋಡ್ತಾ ಹೋಗೋಣ ಆನ್ ಅಶ್ವವೇಗ. ಹಾಸನದಿಂದ ಯಾರು? ಮಂಡ್ಯದಿಂದ ಯಾರು ಮಂತ್ರಿ ಸ್ಥಾನವನ್ನು ಅಲಂಕರಿಸುವಂಥವರು? ಹುಬ್ಬಳ್ಳಿ ಧಾರವಾಡದಿಂದ ಯಾರು? ವಿಜಯಪುರದಿಂದ ಯಾರು? ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಯಾರಿಗೆ ಸಿಗುತ್ತೆ ಮಂತ್ರಿಯ ಭಾಗ್ಯ? ಬಳ್ಳಾರಿ, ಕೊಪ್ಪಳ, ಗದಗ, ಹಾವೇರಿಯಿಂದ ಯಾರಾಗ್ತಾರೆ ಮಂತ್ರಿ? ಎಲ್ಲ ಜಿಲ್ಲೆಗಳಿಗೂ ಪ್ರಾತಿನಿಧ್ಯ ಕೊಡೋ ನಿಟ್ಟಿನಲ್ಲಿ ಹೇಗೆ ಬ್ಯಾಲೆನ್ಸ್ ಮಾಡ್ತಾರೆ? ತುಮಕೂರು, ಚಿತ್ರದುರ್ಗ, ದಾವಣಗೆರೆಯಲ್ಲಿ ಯಾರಿಗೆ ಲಕ್ ಕುಲಾಯಿಸಬಹುದು? ಶಿವಮೊಗ್ಗ, ಚಿಕ್ಕಮಗಳೂರು, ಚಾಮರಾಜನಗರಕ್ಕೂ ಕೂಡ ಮಂತ್ರಿ ಭಾಗ್ಯ ಇದೆಯಾ ಇಲ್ವಾ? ಮೈಸೂರು, ಕೋಲಾರ, ಚಿಕ್ಕಬಳ್ಳಾಪುರದಿಂದ ಸಂಪುಟ ಸೇರೋದು ಯಾರು? ಯಾವ ಜಿಲ್ಲೆಯಿಂದ ಯಾರ್ಯಾರಿಗೆ ಬಂಪರ್ ಚಾನ್ಸ್? ಹೀಗೆ ಯಾರು 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 ಅನ್ನುವ ಯಾರು 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 ಅನ್ನೋ ಒಂದು ಹಾಡು ನೆನಪಾಗ್ತಾ ಇದೆ. ಎಸ್, ಹಾಗಾಗಿ ಇಲ್ಲಿ ಯಾರಾಗ್ತಾರೆ ಸಚಿವರು ಅನ್ನುವ ಪ್ರಶ್ನೆನೇ ದೊಡ್ಡ ಕುತೂಹಲ ಇದೆ. ಇದು ತುಂಬ ಕ್ಯೂರಿಯಾಸಿಟಿ ಆಗುವಂಥ ಸುದ್ದಿ ಆಗಬಾರ್ದು. ಆದರೆ ಅನ್ಫಾರ್ಚುನೇಟ್ಲಿ ಇಟ್ ಹ್ಯಾಸ್ ಬಿಕಮ್ ಕ್ಯೂರಿಯಸ್ ನ್ಯೂಸ್. ಯಾರಾಗ್ತಾರೆ ಅಂತ ಅಲ್ವಾ? ಅಂದರೆ ಇದು ವ್ಯಕ್ತಿಗತ ಕೇಂದ್ರೀಕೃತವಾಗಿರುವಾಗ ಈ ಥರದ ಸುದ್ದಿ ಮನೋರಂಜನೆಯನ್ನು ಪಡೆದುಕೊಳ್ಳುತ್ತೆ, ಕ್ಯೂರಿಯಾಸಿಟಿಯನ್ನು ಮೂಡಿಸುತ್ತೆ. ಫೈನ್, ನಾವು ಈಗ ರಾಜಕಾರಣದಲ್ಲಿ ಇದ್ದುಬಿಟ್ಟು, ಅಂದರೆ ರಾಜಕಾರಣದ ಸುದ್ದಿನ ರಾಜಕಾರಣವೇ ಆಗಬೇಕಾಗತ್ತೆ. ಮತ್ತೊಂದು ಸಲ ನಿಮ್ಗೆ ರಿಮೈಂಡ್ ಮಾಡ್ತಾ ಇದ್ದೀವಿ, ಪ್ರಜಾಪ್ರಭುತ್ವ ಅನ್ನೋದು ನಿಜಕ್ಕೂ ಅದು ಬರೀ ಬಾಯಿ ಮಾತಿಗೆ ಹೇಳುವಂತ ಆಗದೇ ಇರಲಿ. ಆ ಪ್ರಜಾಪ್ರಭುತ್ವ ಅನ್ನೋದನ್ನು ಗಮನದಲ್ಲಿಟ್ಕೊಂಡು ನಮ್ಮ ಎಲ್ಲ ಶಾಸಕರು, ಸಚಿವರು ಕೆಲಸ ಮಾಡಲಿ ಅನ್ನೋದಷ್ಟೇ ನಮ್ಮ ಆಶಯ. ಎಸ್, ಲೆಟ್ಸ್ ಗೋ ಫಾರ್ ದ ಗ್ರಾಫಿಕ್ಸ್ ಪ್ಲೇಟ್. ಯಾರಿಗೆ ಒಲಿಯತ್ತೆ ಮಂತ್ರಿಗಿರಿ? ನೋಡ್ತಾ ಹೋಗೋಣ. ಕಲಬುರಗಿಯ ಲಿಂಗಾಯತ ಸಮುದಾಯದಿಂದ BR ಪಾಟೀಲು, ಅಪ್ಪಾಜಿ ನಾಡಗೌಡ, ವಿಜಯಪುರದಿಂದ, ಬೆಳಗಾವಿಯಿಂದ ಅಶೋಕ್ ಪಟ್ಟಣ್. ನೀವು ಅದು ಓದ್ಕೊಳ್ಳಿ ಯಾವ ಜಾತಿವಾರು. KM ಶಿವಲಿಂಗೇಗೌಡ ಹಾಸನದಿಂದ, ವಿಜಯಾನಂದ ಕಾಶಪ್ಪನವರ್ ಬಾಗಲಕೋಟೆ, ಹಂಪನಗೌಡ ಬಾದರಲಿ ರಾಯಚೂರಿನಿಂದ, ಬಸವರಾಜ ರಾಯರೆಡ್ಡಿ ಕೊಪ್ಪಳ,
ಎಸ್, ಇವರಿಗೆಲ್ಲ ಮಂತ್ರಿಗಿರಿ ಒಲಿಯುತ್ತೆ ಅಂತ ಧಾರವಾಡದ ಸಂತೋಷ್ ಲಾಡ್, ಅದು ಆ್ಯಕ್ಚುಲಿ ಅಂದರೆ ಧಾರವಾಡ ಅವ್ರು ಕಲಘಟಗಿ ಶಾಸಕರು, ನಾವು ಡಿಸ್ಟ್ರಿಕ್ಟ್ ಜಿಲ್ಲಾವಾರು ತೋರಿಸ್ತಾ ಇದ್ದೀವಿ. ಹಾವೇರಿ ರುದ್ರಪ್ಪ ಲಮಾಣಿ, ಉತ್ತರ ಕನ್ನಡ ಜಿಲ್ಲೆಯಿಂದ ಆರ್ ವಿ ದೇಶಪಾಂಡೆ. ಎಸ್, ಇನ್ನು ದಾವಣಗೆರೆ ಎಸ್ ಎಸ್ ಮಲ್ಲಿಕಾರ್ಜುನ್, ಶಿವಮೊಗ್ಗ ಮಧು ಬಂಗಾರಪ್ಪ, ಚಿತ್ರದುರ್ಗದಿಂದ ಎಸ್ ಲೆಟ್ಸ್ ಟಿ ರಘುಮೂರ್ತಿ, ಕೆ ಎನ್ ರಾಜಣ್ಣ ಮತ್ತೆ ವಾಪಸ್ಸಾಗುವ ಸಾಧ್ಯತೆ ಇದೆ ಸಂಪುಟಕ್ಕೆ. ಕೊಡಗು ಜಿಲ್ಲೆಯಿಂದ ಎ ಎಸ್ ಪೊನ್ನಣ್ಣ, ಡಾಕ್ಟರ್ ಆರ್ತಿ ಕೃಷ್ಣ, ಚಿಕ್ಕಮಗಳೂರು ಜಿಲ್ಲೆಯಿಂದ ಶರತ್ ಬಚ್ಚೇಗೌಡ, ಬೆಂಗಳೂರು ಗ್ರಾಮೀಣ ಕ್ಷೇತ್ರ, ಗ್ರಾಮಾಂತರ ಕ್ಷೇತ್ರ ಅಂತ ನಾವು ಕನ್ಸಿಡರ್ ಮಾಡ್ಬೋದು, ಆ ಭಾಗದಿಂದ ಅಂತ. ಪಿ ಎಂ ನರೇಂದ್ರ ಸ್ವಾಮಿ ಮಂಡ್ಯದಿಂದ, ಅವರ ಹೆಸರು ಕೂಡ ಇದೆ. ಬೆಂಗಳೂರು ನಗರದ ವತಿಯಿಂದ ಜಮೀರ್ ಅಹಮದ್ ಖಾನ್, 28 ಕ್ಷೇತ್ರ ಇದಾವೆ ರೀ ಬೆಂಗಳೂರಲ್ಲಿ. ಎಸ್ ಎನ್ ಸುಬ್ಬಾರೆಡ್ಡಿ, ಸಿ ಪುಟ್ರಂಗ್ ಶೆಟ್ಟಿ ಚಾಮರಾಜನಗರದಿಂದ. ಮೈಸೂರು ಜಿಲ್ಲೆಯಿಂದ ತನ್ವೀರ್ ಸೇಠ್. ಓಕೆ, ಎಸ್, ಈಗ ನೋಡ್ರಿ ಎಷ್ಟು ಸಚಿವ ಸಂಪುಟದಲ್ಲಿ ಮುಖ್ಯಮಂತ್ರಿಯನ್ನು ಸೇರಿಸಿ 34 ಸ್ಥಾನಗಳು ಇರುತ್ತವೆ ಅಲ್ವೇ. ಅದರಲ್ಲಿ 33 ಸ್ಥಾನಗಳು ಈಗ ಭರ್ತಿ ಆಗಬೇಕಾಗಿದೆ. ಆದರೆ ಎಷ್ಟು ಭರ್ತಿ ಆಗಿದ್ದಾವೆ? 13 ಸಚಿವರು ಇದ್ದಾರೆ. ಇನ್ನು ಉಳಿದಿರುವಂಥ ಸ್ಥಾನಗಳು ಎಷ್ಟು? 20 ಸ್ಥಾನಗಳು. ಆಕಾಂಕ್ಷಿಗಳ ಸಂಖ್ಯೆ ಸಿಕ್ಕಾಪಟ್ಟೆ ಇದ್ದಾವೆ, 40ಕ್ಕೂ ಜಾಸ್ತಿ ಇದ್ದಾವೆ. ಓಕೆ, ಯಾರಿಗೆ ಒಲಿಯುತ್ತೆ? ಇವ್ರಿಗೆ ಒಲಿಬೋದು. ಅಳೆದು ತೂಗಿ ಪರ್ಮಿಟೇಷನ್ನು, ಕಾಂಬಿನೇಷನ್ನು, ಲೆಕ್ಕಾಚಾರ, ಅಂಕಗಣಿತ, ಬೀಜಗಣಿತ, ರೇಖಾಗಣಿತ ಎಲ್ಲವನ್ನು ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬರ್ತಾ ಇದ್ದಾರೆ. ಆದರೂ ಕೂಡ ಈಗ ಡೆಲ್ಲಿಲಿ ಬೇರೆ ಪ್ರತಿಭಟನೆ ಎಲ್ಲ ನಡೀತಾ ಇರೋದ್ರಿಂದ ಕಾಂಗ್ರೆಸ್ನವರು ಆ ಹೋರಾಟದಲ್ಲಿ ಧುಮುಕ್ತಾ ಇರೋ ಹಿನ್ನೆಲೆಯಲ್ಲಿ ಇನ್ನೂ ಅಂತಿಮ ಒಂದು ಮುದ್ರೆ ಹಾಕೋಕ್ಕೆ ಆಗ್ತಾ ಇಲ್ಲ ಈ ಒಂದು ಪಟ್ಟಿಗೆ. ಹಿಂಗಿದೆ ಸದ್ಯದ ಸಿನಾರಿಯೋ, ಹಿಂಗಿದೆ. ಮತ್ತು ನಾಳೆ ಏನಾಗುತ್ತೆ ಗೊತ್ತಿಲ್ಲ. ನಾಳೆ ಯಾರ ಹೆಸರು ಬಿಡುತ್ತೆ, ಯಾರ ಹೆಸರು ಹೋಗುತ್ತೆ, ವಿ ಕ್ಯಾನಾಟ್ ಅಶ್ಯೂರ್ ದಟ್. ನಾವು ಅದಕ್ಕೆ ಅಶ್ಯೂರ್ ಮಾಡೋಕ್ಕೆ ಕೊಡೋಕ್ಕಾಗಲ್ಲ, ಅಶ್ಯೂರೆನ್ಸ್ ಕೊಡೋಕ್ಕಾಗಲ್ಲ. ದಟ್ ಇಸ್ ದ ನ್ಯೂಸ್.